ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 22ನೇ ಕಂತಿನ ಹಣ ಇದೀಗ ಸರ್ಕಾರದಿಂದ ಬಿಡುಗಡೆ ಮಾಡಿದೆ. ಆಲ್ಮೋಸ್ಟ್ ಇದೀಗ ತುಂಬ ಜನರಿಗೆ ಈ ಒಂದು ಕಂತುಗಳು ಇದೀಗ ಬರ್ತಾ ಇದೆ. ಇನ್ನು ಕೆಲವೊಬ್ಬರಿಗೆ ಇನ್ನೂ ಕೂಡ ಈ ಒಂದು ಕಂತುಗಳು ಬಂದಿಲ್ಲ. ಸೊ ಯಾವಾಗ ಇವ್ರುಗಳಿಗೆ ಬರುತ್ತೆ ಆ್ಯಂಡ್ ಯಾಕೆ ಇನ್ನೂ ಕೂಡ ಬಂದಿಲ್ಲ, ಯಾವಾಗ ಈ ಒಂದು ಕಂತುಗಳು ಬರುತ್ತೆ, ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಈ ಒಂದು ಕಂತು ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಎಂಬುದನ್ನು ಕೂಡ ಇದೀಗ ನೋಡುವ. ಅದಕ್ಕೂ ಮೊದಲು ವಿಡಿಯೋನ ನೀವು ಲೈಕ್ ಮಾಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳಲ್ಲಿ ಮೇನ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ. ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ 2,000 ರೂಪಾಯಿಗಳು ಸಿಗ್ತಾ ಹೋಗುತ್ತೆ. ಇಲ್ಲಿಯವರೆಗೆ ಟೋಟಲ್ ಆಗಿ 21ನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀಡಲಾಗಿತ್ತು. ಅಂದರೆ ಟೋಟಲ್ ಆಗಿ 42,000 ರೂಪಾಯಿಗಳು ಈ ಒಂದು ಯೋಜನೆಯ ಮೂಲಕ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ಈ ಒಂದು ಕಂತುಗಳು ಇದೀಗ ಬಂದಿದೆ. ಸೊ ಇವಾಗ ಬಂದಿರೋದು 22ನೇ ಕಂತಿನ ಒಂದು ಹಣ. ಸೊ ಇವಾಗ ಬಂದಿರೋದು 22ನೇ ಕಂತಿನ ಒಂದು ಹಣ. ಸೊ ಕೆಲವೊಬ್ಬರಿಗೆ ಈ ಒಂದು ಕಂತುಗಳು ಬಂದಿದೆ, ಇನ್ನು ಕೆಲವೊಬ್ಬರಿಗೆ ಇನ್ನೂ ಕೂಡ ಈ ಒಂದು ಕಂತುಗಳು ಬಂದಿಲ್ಲ. ಸೊ ಯಾರಿಗೆಲ್ಲ ಈ ಒಂದು ಕಂತುಗಳು ಇದೀಗ ಬಿಡುಗಡೆಯಾಗಿದೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ, ಜಿಲ್ಲಾವಾರುಗಳು ಈ ಒಂದು ಕಂತುಗಳನ್ನು ಇದೀಗ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಸೊ ಮೊದಲ ಹಂತದಲ್ಲಿರುವಂಥ ಒಂದು ಫಲಾನುಭವಿಗಳಿಗೆ ಈ ಒಂದು ಕಂತುಗಳು ಜಮೆಯಾಗುತ್ತೆ. ಸೊ ಮೊದಲೇದಾಗಿ 8,000 ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಜಮೆಯಾಗಿದೆ. ಅಂಡ್ ಅದಾಗಿದ್ದ ನಂತರ 2ನೇ ಹಂತದಲ್ಲಿರುವಂತಹ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ದೀಪಾವಳಿ ಹಬ್ಬದ ದಿನದಂದು ಈ ಒಂದು ಕಂತುಗಳು ಇದೀಗ ಜಮೆಯಾಗಿದೆ. ಸೊ ಇನ್ನೂ ಕೂಡ ಈ ಒಂದು ಕಂತುಗಳು ಇದೀಗ ಜಮೆಯಾಗ್ತಾ ಇದೆ. ಆ್ಯಂಡ್ ಇವತ್ತು ಈ ಒಂದು ಕಂತುಗಳು ಇದೀಗ ಜಮೆಯಾಗಿದ್ದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂತಂದರೆ 23, 24, 25 ಸೊ ಈ ಒಂದು ತಾರೀಕಿನ ದಿನದಂದು ನಿಮ್ಮ ಒಂದು ಖಾತೆಗಳಿಗೆ ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ. ಆ್ಯಂಡ್ ಇವಾಗ ಕಂತು ಬಿಡುಗಡೆಯಾಗಿದೆಯಾ ಇಲ್ವೋ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ, ಸೊ ಇದನ್ನು ಚೆಕ್ ಮಾಡಲಿಕ್ಕೆ ಸಪ್ರೇಟ್ ಆಗಿರುವಂತಹ ಒಂದು DBT ಕರ್ನಾಟಕ ಒಂದು ಅಪ್ಲಿಕೇಶನ್ ಕೂಡ ಇದೆ. ಸೊ ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ನಲ್ಲಿಯೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದಂಗೆ ಡೈರೆಕ್ಟಾಗಿ ನಿಮಗೆ ಪ್ಲೇಸ್ಟೋರಿಗೂ ಕೂಡ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಆ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡನ್ನು ಮಾಡ್ಕೊಂಡು ಇನ್ಸ್ಟಾಲನ್ನು ನಿಮ್ಮ ಒಂದು ಮೊಬೈಲಲ್ಲಿ ಮಾಡ್ಕೊಳ್ಬೇಕು. ಸೊ ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಯಾರ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ನೀವು ಇಲ್ಲಿ ಚೆಕ್ ಮಾಡ್ತಾ ಇದ್ದೀರೋ, ಸೊ ಅವರ ಒಂದು ಹೆಸರಲ್ಲಿ ಇಲ್ಲಿ ಒಂದು ಅಕೌಂಟನ್ನು ಕೂಡ ನೀವು ಇಲ್ಲಿ ಕ್ರಿಯೇಟನ್ನು ಮಾಡ್ಕೊಳ್ಬೇಕು. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಟೈಮ್ನಲ್ಲಿ ಯಾವ ಒಂದು ನಂಬರ್ನ ಕೊಟ್ಟಿರ್ತೀರೋ ಆ ಒಂದು ನಂಬರ್ನ ಟೈಪ್ ಮಾಡಿದ ನಂತರ ಅವರ ಒಂದು ಆಧಾರ್ ಕಾರ್ಡ್ನ ನಂಬರ್ನು ಕೂಡ ಇಲ್ಲಿ ನೀವು ಟೈಪನ್ನು ಮಾಡಿದ ನಂತರ ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಕೂಡ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಅದಾಗಿದ್ದ ನಂತರ ಒಂದು OTP ವೆರಿಫಿಕೇಶನ್ ಕೂಡ ಆಗುತ್ತೆ. OTP ವೆರಿಫಿಕೇಶನ್ ಆಗಿದ ನಂತರ ಒಂದು MPIN ಅನ್ನು ಸೆಟ್ ಮಾಡ್ಲಿಕ್ಕೂ ಕೂಡ ಹೇಳ್ತಾರೆ. MPIN ಅನ್ನು ಸೆಟ್ ಮಾಡಿದ ನಂತರ ಸೊ ನೀವು ಇಲ್ಲಿ ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಆಗಿದ ನಂತರ ಅಲ್ಲಿ ನಿಮಗೆ 4 ತರ ಆಪ್ಷನ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅಲ್ಲಿ ನಿಮಗೆ ಮೊದಲೇದಾಗಿ ನೋಡ್ತಾ ಇರ್ಬೋದು ಪೇಮೆಂಟ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಎರಡೂ ಕೂಡ ಡಿಸ್ಪ್ಲೇ ಆಗುತ್ತೆ. ಸೊ ಗೃಹಲಕ್ಷ್ಮಿ ಯೋಜನೆ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಂಡಿದ ನಂತರ ಸೊ ಸ್ಟಾರ್ಟಿಂಗ್ ಇಂದ ಇಲ್ಲಿಯವರೆಗೆ ಯಾವ ಯಾವ ಕಂತುಗಳು ಯಾವ ಒಂದು ಡೇಟ್ ನಂದು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅಂಡ್ ನಿಮಗೆ ಇಲ್ಲಿ 22ನೇ ಕಂತಿನ ಹಣ ಇದೀಗ ಜಮೆಯಾಗಿದ್ರೆ ಸೊ ಅದು ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಈ ರೀತಿಯಲ್ಲಿ ನಮ್ಮ ಒಂದು ಸ್ಟೇಟಸ್ ಅನ್ನು ತುಂಬಾನೇ ಈಸಿಯಾಗಿ ನೋಡ್ಕೊಳ್ಬಹುದು. ಸೊ ನಿಮಗೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದುಂಟಾ ಇಲ್ವೇ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡ್ಕೊಡ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.